ಅಮರರಾಗಲಿ ಅಮರರಾಗಲಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರಾಗಲಿ ಅಮರರಾಗಲಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಭಾರತೀಯ ಸಂವಿಧಾನ ದಿನ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಅಂಬೇಡ್ಕರ್ ಪುತ್ಥಳಿ ಬಳಿ ಆಚರಿಸಲಾಯಿತು. ಅಂಬೇಡ್ಕರ್ ಪುತ್ಥಳಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್, ಚಿಕ್ಕಬಳ್ಳಾಪುರ ಮುಖಂಡ ಮುರಳಿ ಇನ್ನು ಅನೇಕರು ಮಾಲಾರ್ಪಣೆ ಮಾಡುವ ಮೂಲಕ ಸಂಘಟನೆ ಕಾರ್ಯಕರ್ತರೊಂದಿಗೆ ಬೆಳಕಿನ ದೀಪ ಬೆಳಗಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್. ಅಂಬೇಡ್ಕರ್ ಅಮರರಾಗಲಿ ಅಮರರಾಗಲಿ. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರರಾಗಲಿ ಅಮರರಾಗಲಿ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಜೈ 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 ಭೀಮ್. ಈ ವೇಳೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ಮಾಣದ ಅಂಗವಾಗಿ ನಮ್ಮ ಸಂಘಟನೆ ವತಿಯಿಂದ ಚೈತ್ಯಭೂಮಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂಬೈ ಚೈತ್ಯಭೂಮಿಯಲ್ಲಿರುವ ಅವರ ಸಮಾಧಿ ದರ್ಶನ ಹಾಗೂ ಪುಷ್ಪ ಅರ್ಪಿಸುವುದರ ಮೂಲಕ ತನ್ನ ಜೀವಿತದ ಋಣ ತೀರಿಸಿದಂತೆ ಆಗುವ ಅನುಭವಕ್ಕಾಗಿ ನೂರಾರು ಮಂದಿ ನಮ್ಮ ಸಂಘಟನೆಯ ಕಾರ್ಯಕರ್ತರು, ನಾಯಕರು, ಅಭಿಮಾನಿಗಳು ಹೊರಡುತ್ತಿದ್ದೇವೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅರ್ಪಣೆ ಮಾಡಿದ ದಿನ, ಅದರ ಜೊತೆಯಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಚೈತ್ಯಭೂಮಿ ಚಲೋ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರಾದಂತಹ ಮುರಳಿಯವರು ಮತ್ತು ಮಹಿಳಾ ಮುಖಂಡರಾದಂತಹ ಸಿಂಧುಶ್ರೀಯವರು ಮತ್ತು ತಾಲೂಕು ಅಧ್ಯಕ್ಷರಾದ ಯರಪ್ಪ ಅವರು, ಜೊತೆಯಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಪತ್ರಕರ್ತರಾದಂತಹ ಲಕ್ಷ್ಮಣಜಿಯವರು ಕೂಡ ಬಂದಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲರಿಗೂ ನಾನು ಸಂಘಟನಾಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಉದ್ದೇಶ ಇಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಇವತ್ತು ಎಲ್ಲ ಕೂಡ ಇಡೀ ದೇಶದ 150 ಕೋಟಿ ಜನಸಂಖ್ಯೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿದ್ದೀವಿ. ಆ ಒಂದು ಕಾರಣಕ್ಕಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಕೊಂಡು ಅದರ ಜೊತೆಯಲ್ಲಿ ಇವತ್ತು ಏನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ಜಾತಿಯ ಬಡವರ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ಭಗವಾನ್ ಬುದ್ಧರ ವಿಚಾರಗಳನ್ನು ತಿಳಿಸೋದ್ರ ಜೊತೆಗೆ ತಂದೆ ಪೆರಿಯಾರವರ, ಬಸವಣ್ಣವರ ಇಂಥ ಮಹನೀಯರ ವಿಚಾರಗಳನ್ನು ಇಟ್ಕೊಂಡು ಅವರ ಆದರ್ಶಗಳನ್ನು ಇಟ್ಟುಕೊಂಡು ಇವತ್ತು ತನ್ನದೇ ಆದಂತಹ ಒಂದು ಸಾಮಾಜಿಕ ಹೋರಾಟದ ಜೊತೆಯಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾನತೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಹೋರಾಟಗಳ ಜೊತೆ ಇವತ್ತು ಯಾಕೆ ನಾವು ಮುಂಬೈಗೆ ಹೋಗಬೇಕು ಅನ್ನೋದ ಕಾರಣಕ್ಕಾಗಿ ನಾವು ಈ ಜನರ ಜಾಗೃತಿ ಮೂಡಿಸೋದಕ್ಕೋಸ್ಕರವಾಗಿ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ವತಂತ್ರ ಬರೋಕ್ಕೆ ಹಿಂದೆ ನಾವು ಯಾವ ರೀತಿ ಇದ್ವಿ, ಏನೆಲ್ಲ ವಂಚಿತರಾಗಿದ್ದೀವಿ ನಾವು ಅನ್ನೋದನ್ನು ನಾವೆಲ್ಲ ಮನಗಂಡಿದ್ದೇವೆ. ಆ ಕಾರಣಕ್ಕೆ ಆ ವಿಚಾರವಾಗಿ ಇವತ್ತು ಏನು ಈ ಸಂವಿಧಾನ ಇಲ್ಲ ಅಂದರೆ ನಾವು ಉಸಿರಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಸಂವಿಧಾನ ಆಗಿ ನಾವೆಲ್ಲ ಕೂಡ ಇಲ್ಲಿ ಸಾಮಾಜಿಕವಾಗಿ ಬದುಕಲಿಕ್ಕೆ, ಪ್ರತಿಯೊಂದು ನಾಗರಿಕಾಗಿ ಬದುಕಲಿಕ್ಕೆ ಮತ್ತು ಎಲ್ಲರೂ ಕೂಡ ನಾವು ಮನುಷ್ಯರಾಗಿ ಕಾಣೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಅದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ನಗಲಿ 68 ವರ್ಷಗಳು ಕಳೆದರೂ ಕೂಡ ಇವತ್ತು ಮುಂಬೈಯಲ್ಲಿರ್ತಕ್ಕಂತಹ ದಾದರಲ್ಲಿ ಅವರ ಸಮಾಧಿಗೆ ಡಿಸೆಂಬರ್ 6ನೇ ತಾರೀಕು ದೇಶದ ಮೂಲೆ ಮೂಲೆಗಳಿಂದ ಬಂದು ಎಲ್ಲ ಕೂಡ ಅವರು ಬಂದಲ್ಲಿ ನಮನ ಸಲ್ಲಿಸ್ತಾರೆ. ಆ ಒಂದು ನಮ್ಮ ಜನಾಂಗಕ್ಕೆ ಗೊತ್ತಾಗಬೇಕು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟು ಸತ್ತು ಆದರೂ ಕೂಡ ಇಷ್ಟು ಪವರ್ಫುಲ್ ಆಗಿದ್ದಾರೆ ಅಂದರೆ ಅದು ಅವರ ವಿಚಾರಗಳು, ಅವರ ಆದರ್ಶಗಳು ಮತ್ತು ಅವ್ರ ಕೊಡುಗೆ ಅಪಾರವಾದ ನಮ್ಮ ಮೇಲೆ ಇರೋದ್ರಿಂದಕ್ಕಾಗಿ ನಾವು ಜೀವಿತ ಕಾಲದಲ್ಲಿ ನಾವು ಅವರ ಋಣದಲ್ಲಿದ್ದೀವಲ್ಲ, ಆ ಋಣವನ್ನು ತೀರಿಸ್ಕೊಳ್ಳಲಿಕ್ಕೆ, ಯಾಕಂದರೆ ಅವ್ರ ಋಣ ತೀರ್ಸೋಕ್ಕಂತೂ ಆಗೋದಿಲ್ಲ. ಯಾಕಂದರೆ ಅವರ ಕುಟುಂಬ ಅಷ್ಟು ಈ ನಮ್ಮ ಜನಾಂಗಕ್ಕೋಸ್ಕರಾಗಿ ಅವರು ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಆ ಒಂದು ಸಲುವಾಗಿ ನಮ್ಮ ಒಂದು ಕಾರ್ಯಕರ್ತರನ್ನ ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಲಕ್ಷಾಂತರ ಜನ ಹೋಗೋ ಜೊತೆಗೆ ನಾವು ಕೂಡ ಈ ಕಾರ್ಯಕ್ರಮವನ್ನು ಆರಂಭ ಮಾಡತಕ್ಕಂತಹ ನಮ್ಮ ಅಧ್ಯಕ್ಷರಾದಂತಹ ಬೆಳತೂರು ವೆಂಕಟೇಶ್ ಸರ್ ಅವ್ರಿಗೂ ಜೈ ಭೀಮ್ ವಂದನೆಗಳು ತಿಳಿಸ್ತಾ, ಈ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ರೇಷ್ಠವಾದಂತಹ ದಿನ. ಯಾಕಂದರೆ ಸಂವಿಧಾನ ನಮಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ದಿನ. ಅದಕ್ಕೋಸ್ಕರ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದರೆ ತುಂಬ ಒಳ್ಳೆಯ ದಿವಸ, ಮಾಡಲೇಬೇಕು ಮುರಳಿ ಅಂತೇಳಿ ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರು ನಮಗೆ ಹೇಳಿದಾಗ ನಾವು ಇಲ್ಲ ಸರ್ ಮಾಡೋಣ ಅಂತ ಹೇಳಿದ್ದೀರಾ.
ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಅಂಥೇಳಿ ಖಂಡಿತವಾಗ್ಲೂ ಮಾಡೋಣ ಸರ್ ಅಂಥೇಳಿ ಸಂಜೆ ನಮಗೆ ಅದು ಅತಾಂತರವಾಗಿ ನಮಗೆ ತಿಳಿಸಿದ್ರು. ಆದ್ರೂ ಸಹ ನಾವು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅಂಜನಾಪುರ ವೆಂಕಟೇಶ್, ಶಿರೀಷ ಯರ್ರಪ್ಪ, ವೆಂಕಟೇಶ್, ಆರ್ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು.